ನಮಸ್ತೆ. ಭದ್ರಾವತಿ ತಾಲೂಕಿನ ಸಮಸ್ತ ಜನತೆಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ನಾನು ಶಾಂತಕುಮಾರ್ ಅಂತ, ತಾಲೂಕ್ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು, ಕಮದಾಳ ಹೊಸರಲ್ಲೇ ಹುಟ್ಟು ಬೆಳೆದವನು. ಸಂಗಮೇಶ್ ಅವರ ಆಪ್ತ ನಿಷ್ಠನಾಗಿ ಇವತ್ತು ಇದ್ದೀನಿ, ಮುಂದೆನೂ ಇರ್ತೀನಿ. ಈ ನಮ್ಮ ಸುತ್ತ ವಾಹಿನಿಯ ಕೆಲವೊಂದು ಅಭಿಯಾನ ನಡೆಸ್ತಾ ಇದೆ. ಅದರಲ್ಲಿ ನಾನು ಸಂಗಮೇಶ್ ಅವ್ರ ಬಗ್ಗೆ ಎರಡು ಮಾತನಾಡೋಕ್ಕೆ ಇಚ್ಛೆ ಪಡ್ತೀನಿ. ಏಕೆಂದರೆ ಅಂಥ ನಾಯಕರು ಇನ್ನು ಮುಂದೆ ಸಿಗೋದಿಲ್ಲ. ಏಕೆಂದರೆ ಬಹಳ ಒಳ್ಳೆ ವ್ಯಕ್ತಿತ್ವ, ಸರಳ ಸಜ್ಜನಿಕೆ ವ್ಯಕ್ತಿತ್ವ. ಅಂಥ ಒಂದು ಬಿಸ್ನೆಸ್ ಮಾಡೋದು ಬಿಟ್ಟು ಅವ್ರು ಜನ ಸೇವೆ ಮಾಡಬೇಕು ಅಂತ ಬಂದವರು. ಇನ್ನೂ ಬಸವೇಶು ಮತ್ತು ಗಣೇಶ್ ಅವರು ಚಿಕ್ಕೋರಿದ್ರು. ಮನೆಗೆ ಹೋದರೆ ಬಾಳೆಹಣ್ಣು ತಂದು ಕೊಡ್ರೋ, ಬಂದವರಿಗೆಲ್ಲ ಬಾಳೆಹಣ್ಣು ಕೊಡ್ರೋ, ಟೀ ಕೊಡ್ರೋ, ಏನು ಜನಸೇವೆ ಮಾಡ್ತಿರೋ ಅಂತ ಸಣ್ಣ ಮಕ್ಕಳ ಹತ್ರನೂ ಸಹ ಅವರು ಜನಸೇವೆ ಮಾಡೋ ಒಂದು ಇದರಿಂದ ಅಷ್ಟು ಇದು ಮನೆಗೆ ಎಷ್ಟು ಜನ ಬಡವರು ಬರಲಿ ನಾವೆಲ್ಲ ಹೆಂಗೆ ಗುರ್ಸ್ಕೊಂಡಿದ್ದು ಅಂದರೆ ಅಂಥ ಒಬ್ಬರು ನಾಯಕರು ನಮಗೆ ಬೇಕಿತ್ತು. ಆ ಒಂದು ಮನೋಭಾವ ಅವರಲ್ಲಿತ್ತು. ನಮ್ಮನ್ನು ಗುರ್ಸೋದೇ ಆಗಲಿ, ಎಷ್ಟೇ ಜನ 100 ಜನ ಇದ್ರೂ ಹೆಸರು ಇಟ್ಟಿದ್ದು ಕರೆಯೋದು. ಯಾವುದೇ ಒಂದು ಬಡವರು ಅಡ್ಮಿಂಟ್ ಆದ್ರೂ ಒಂದು 2-3 ಡೆಲಿವರಿ ಕೇಸ್ ಆಯಿತು. ಪಾಪ ಅವರು ಕಿರಣ್ ನರ್ಸಿಂಗ್ ಹೋಮ್ ಅಂತ ಇತ್ತು, ಅಲ್ಲಿ ಹೋದ್ವಿ, ನಾವೆಲ್ಲ ಕರ್ಕೊಂಡು ಹೋದ್ವಿ. ಏನೇ ತೊಂದರೆ ಆದರೂ ನಮ್ಮ ಪ್ರದೀಪ್ ಅವ್ರ ಕಾರಲ್ಲೇ ಹೋಗ್ತಾ ಇದ್ವಿ. ಅವ್ರ ಕಾರ್ ಇದ್ದಿದ್ದೆ ಹೋದಾಗ ಅಣ್ಣ ಹಿಂಗೆ ಡೆಲಿವರಿ ಎಲ್ಲ ಬಿಲ್ ಆಯಿತು, 15,000 20,000. ಆಗಿನ ಕಾಲದಲ್ಲಿ ಅಷ್ಟೇ ಬಹಳ ಕಷ್ಟ ಆಯ್ತು ಅಷ್ಟು ಕಟ್ಟೋಕ್ಕೆ. ಕೇಳಿದ್ರೆ ನಾನಿದ್ದೀನಿ ಅಂತ ಬಂದ್ಬಿಟ್ಟು ಡಾಕ್ಟರ್ ಹತ್ರ ಮಾತಾಡಿ ಅವ್ರ ಕೈಲಾಗಿದ್ದನ್ನ ಬಿಲ್ನ ಕಟ್ಟಿ ಎಷ್ಟೋ ಸರಿ ಡಿಸ್ಚಾರ್ಜ್ ಮಾಡಿಸಿದ್ದಾರೆ. ಅವಾಗಿಂದನೂ ಸಹ ನಾವು ಅವ್ರ ಜೊತೆಗೆ ಬೆಳೆದವರು. ನಂತರ ನಾನು ಯಾವಾಗ ಮಿಲ್ಟ್ರಿ 95ರಲ್ಲಿ ಬಂದೋ ಆಗಿಂದನೂ ಸಹ ನಮ್ಮ ಪ್ರದೀಪ್ ಅಣ್ಣವರು ನನ್ನನ್ನು ಕರ್ಕೊಂಡು ಜೊತೆಲಿ ತಿರ್ಗಾಡಿಸ್ಕೊಂಡು MLA ಮನೆಗೆ ಹೋಗಿ ಆ ಬೆಳವಣಿಗೆ ಮಾಡಿ ನನಗೆ ಆ ಒಂದು ಇದ್ರಲ್ಲಿ ಗುರ್ಸ್ಕೊಂಡು ಎಲ್ಲರೂ ಸಹಕಾರ ಮಾಡಿ ತಾಲೂಕ್ ಪಂಚಾಯತಿಗೆ ನಿಲ್ಲಿಸ್ಬಿಟ್ಟು ಗೆಲ್ಸಿದ್ರು. ಕಾಂಗ್ರೆಸ್ ಪಕ್ಷದಿಂದ ನಾನು ಗೆದ್ದೆ, ಅತಿ ಹೆಚ್ಚಿನ ಅಂತರದಿಂದ ಗೆದ್ದೆ. ಅವತ್ತು ನಾನು ಯಾರು ಶಾಂತಕುಮಾರ್ ಅಂದರೆ ಯಾರೂ ಗೊತ್ತಿಲ್ಲ, ಯಾರೋ ಬೇಕಾದವ್ರು ಬೇರೆಯವ್ರಿಗೆ ಕೊಡ್ಬೋದಿತ್ತು ಅಂತ ಕೆಲವರೆಲ್ಲ ಇದು ಮಾಡಿದ್ರು. ಆದರೂ ಶಾಸಕರು ಒಂದಿಲ್ಲ, ಅವನಿಗೆ ಕೊಡಬೇಕು, ಅವನೇ ಒಳ್ಳೆ ಇದು ಮಾಡ್ತಾನೆ ಅಂತ ಹೇಳಿದ್ರು. ಅದನ್ನ ನನ್ನ ಭರವಸೆ ಇಟ್ಕೊಂಡು ಮಾಡಿದೆ. ಅವರೊಂದು ಅಷ್ಟೇ ನನಗೆ ಸವಲತ್ತು ಕೊಟ್ಟರು. ಅಣ್ಣ ನಾನು ಇಂಥ ಕೆಲಸ ಆಗಬೇಕು, ಊರಲ್ಲಿ ಕಾಂಕ್ರೀಟ್ ರಸ್ತೆ ಇಲ್ಲ, ಎಲ್ಲ ಕೆಸರಾಗಿ ಹೋಗಿರೋದು, ಮಾಡ್ಸಪ್ಪ ಯಾವ ಬೀದಿಗೆ ಹೇಳೋ ಅಂತ. ನಿಮಗೆ ವರ್ಕಿಂಗು ಇದು ನೇಮ್ ಆಫ್ ದಿ ವರ್ಕ್ ಕೊಡ್ಬೇಕಾರೆ ಇಂಥ ಊರಿಂದ ಇವ್ರ ಮನೆಯವರೆಗೂ, ಅಲ್ಲಿಂದ ಕರೀಂ ಸಾಬ್ರ ಮನೆಯಿಂದ ದೇವಸ್ಥಾನದವರೆಗೂ, ಅಲ್ಲಿಂದ ಇದು ವರ್ಕ್ ನೇಮ್ ಆಫ್ ದಿ ವರ್ಕ್ ನಾವು ಹೇಳಿದ್ದೆ ಮಾಡೋರು. ಆಮೇಲೆ ಮಶಾಣದ ರಸ್ತೆಗಳು, ಆಮೇಲೆ ಬಹುಗ್ರಾಮ ಕುಡಿಯೋ ನೀರಿಂದು ಹೊನ್ನೆಗುಡ್ಡದ್ದು ಅವರೆಲ್ಲ ಮಾಡಿದ್ರು. ಆ ನೀರಿಲ್ಲ ಅಂದರೆ ಒಳ ನೀರು ಇರ್ತಿರ್ಲಿಲ್ಲ. ಇಲ್ಲಿ ಕ್ಲಿಯರ್ ಒಂದು ಫ್ಲೋರೈಡು ನಮ್ಮ ಊರಲ್ಲೆಲ್ಲ ಸ್ವಲ್ಪ ನೀರು ಸರಿ ಬರಲ್ಲ. ಆ ಒಂದು ಮನಗಂಡವರು 21 ಗ್ರಾಮ ಬಹುಗ್ರಾಮ ಕುಡಿಯೋ ನೀರು ಯೋಜನೆಯಲ್ಲಿ ತಂದ್ಬಿಟ್ಟು ಹೊಸ ಮೊದಲನೇ ಬಾರಿಗೆ ಮಾಡಿಬಿಟ್ರು ಅದನ್ನು. ಆದರೆ ಯಾವ ಗೌರ್ಮೆಂಟ್ ಬಂದಾಗಲೂ ಅದ್ರ ಬಗ್ಗೆ ತಗೊಳ್ಳಿಲ್ಲ. ಭದ್ರಾವತಿಲಿ ಎಷ್ಟು ಮಾಡಬೇಕು VSL MPM ಎಲ್ಲದ್ರಲ್ಲೂ ಕಾರ್ಮಿಕರಿಗಾಗಲಿ ಎಲ್ಲರಿಗೂ ಬಹಳ ಪ್ರಯತ್ನ ಮಾಡಿದ್ರು. ಆದರೆ ಸರ್ಕಾರನ ನಿರ್ಲಕ್ಷ್ಯ ಮಾಡ್ಕೊಂಬಂದಿದ್ದಾವೆ. ಹಿಂದಿರೋ BJP ಗೌರ್ಮೆಂಟು ಹಾಗೆ ಮಾಡ್ತು, ಇಲ್ಲೆಲ್ಲ ಸಮಸ್ಯೆಗಳಾಯಿತು. ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ಅವರೇ ಶಾಸಕರಾಗಬೇಕಾದ್ರೆ ಅವರು ಏನೇ ಆಗಲಿ ಅವ್ರಿಗೆ ನಮ್ಮ ಬೆಂಬಲ, ಅವರ ಒಂದು ಫ್ಯಾಮಿಲಿ ಅವ್ರು ಏನು ಹೇಳ್ತಾರೋ ಅವ್ರ ಕುಟುಂಬದವ್ರ ಜೊತೆಗೆ ಇರ್ತೀವಿ ನಾವು. ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಟ್ಟು ಬೇರೆ ಮಾಡಲ್ಲ. ಅವ್ರೇನು ಹೇಳ್ತಾರೋ, ಏಕೆಂದರೆ ನಮ್ಮನ್ನು ಅದೇ ಥರ ಕಾಣ್ತಾರೆ ಜನಗಳಿಗೆ. ನಾವು ಯಾವ್ದಾರ ಒಬ್ರು ಫೋನ್ ಮಾಡಿ ಹೇಳಿದ್ರೆ, ಉಷಾ ಅಂತಿದ್ದಾರೆ ಅವ್ರ ಮನೇಲಿ, ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಇಂಥವ್ರು ಬರ್ತಾರಮ್ಮ ನೋಡಮ್ಮ, ನನ್ಗೆ ಬರೋಕ್ಕಾಗಲ್ಲ, ಅವ್ರು ಕಳಿಸ್ತೀನಿ ಅಂದರೆ ಸ್ಪಂದಿಸ್ತಾರೆ. MLA ಅವ್ರು ಲೆಟ್ರ್ ಕೊಡ್ತಾರೆ. ಯಾವುದೇ ಒಂದು ದೇವಸ್ಥಾನಗಳಿಗೆ ಅನುದಾನ ತರ್ಬೋದಾಗಿರ್ಬೋದು, ಹಾಕ್ಕೊಡ್ತೀನಿ ಮಾರಪ್ಪ ಎಷ್ಟು ಬೇಕು, ಈ ಥರ ಮನೋಭಾವ ಅವ್ರದ್ದು. ಮಾನ್ಯ BK ಸಂಗಮೇಶ್ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ತಮ್ಮ ಭಾಗದಲ್ಲಿ ಜನಗಳ ಮನಸ್ಸಲ್ಲಿ ಉಳಿದಿರ್ತಕ್ಕಂಥ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಅಂದ್ರೆ ಯಾವುದು ಅಂತ ಹೇಳಕ್ ಇಷ್ಟಪಡ್ತೀರಾ? ತುಂಬಾನೇ ಮಾಡಿದ್ದಾರೆ. ಅವ್ರು ಹೇಳೋದು 1-2 ಅಂತಲ್ಲ. ಯಾಕೆಂದ್ರೆ ಹೇಳ್ತಾ ಹೋದ್ರೆ ಅಭಿವೃದ್ಧಿ ಕಾರ್ಯಗಳನ್ನ ಬಹಳಷ್ಟಿದೆ. ಅದರಲ್ಲಿ ಹೆಚ್ಚಾವುದು ಕಡಿಮೆ ಆದಂತಿಲ್ಲ. ಅಂದ್ರೆ ಕಮದಾಳ ಹೊಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ನಾನು ಹೇಳದ್ನ ಜನಗಳ ಮನಸ್ಸಿಗೆ ಖುಷಿ ತಂದಿರ್ತಕ್ಕಂಥದ್ದು. ಸಿಮೆಂಟ್ ರೋಡ್ಗಳು ಇದುವರೆಗೂ ಆಗಿರ್ಲಿಲ್ಲ. ಕಾಂಕ್ರೀಟ್ ರಸ್ತೆಗಳು, ಜನ ಕೇಳೋದೇ ಮೂಲಭೂತ ಸೌಕರ್ಯ, ರಸ್ತೆ, ಕುಡಿಯೋ ನೀರು, ಮಾಮೂಲಿ ಅದೇ. ರೈತರು ಇನ್ನೇನು ಬೆಳಿಗ್ಗೆ ಎದ್ದು ಹೊಲ ತೋಟದ ಗದ್ದೆಯಲ್ಲಿ ದುಡಿಯಕ್ಕೆ ಹೋಗೋರು. ಬಂದ್ರೆ ಒಂದು ರಸ್ತೆ ಚೆನ್ನಾಗಿಲ್ಲ ಅಂದ್ರೆ ಏನು, ಎಲ್ಲೋಗಿ ನೋಡಿ ಯಾವ ರಸ್ತೆನೂ ಹಾಳಾಗಿಲ್ಲ ನಮ್ಮೂರಲ್ಲಿ. ಆ ರೀತಿ ಮಾಡಿದ್ದಾರೆ. ಆಮೇಲೆ PMGY ಗ್ರಾಮೀಣ ಸಂಪರ್ಕ ರಸ್ತೆಗಳು ಬಹಳಷ್ಟು ಮಾಡಿದ್ದಾರೆ, ಧಾರ್ಮಿಕವಾಗಿ ಮಾಡಿದ್ದಾರೆ. ಒಟ್ಟಾರೆ ಮುಂದಿನ ದಿನಮಾನಗಳಲ್ಲಿ ಬರ್ತಕ್ಕಂಥ ಚುನಾವಣಾ ವಿಚಾರವಾಗಿ ಕಟ್ಟ ಕಡೆಯ ಭದ್ರಾವತಿ ಗ್ರಾಮದ ಜನತೆಗೆ ಈ ಒಂದು ಸಂದರ್ಭದಲ್ಲಿ ಏನ್ ಹೇಳೋದಕ್ಕೆ ಬಯಸ್ತೀರಾ? ತುಂಬಾನೇ. ಏಕೆಂದ್ರೆ ನಾನು ಮತ್ತೊಮ್ಮೆ ಜನತೆಯಲ್ಲಿ ಕೇಳ್ಕೊಳ್ತೀನಿ, ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತೀನಿ, ಈ ತರ MLA ಸಿಗಲ್ಲ ಮುಂದಿನ ದಿನಗಳಲ್ಲಿ. ಏಕೆಂದ್ರೆ ಅವರು ಈಗಾಗಲೇ ಮಿನಿಸ್ಟರ್ ಆಗ್ಬೇಕಿತ್ತು. ಅನಿವಾರ್ಯ, ಪಕ್ಷದ ಹೈಕಮಾಂಡ್ ಯಾವುದೋ ಒಂದು ಇದರಿಂದ ಬಹಳಷ್ಟು ಹಿರಿಯರಿದ್ದಾರೆ, ತುಂಬಾನೇ ಸಲ ಗೆದ್ದಿದ್ದಾರೆ ಅವರು.
ಆ ಒಂದು ಇತಿಹಾಸ ಇಲ್ಲ ಕೊಡಬೇಕಿತ್ತು. ಈಗ ನೋಡೋಣ ಮುಂದಿನ ಸಚಿವ ಸಂಪುಟದಲ್ಲಿ ಏನಾದರೂ ಕೊಡೋ ಅನ್ನೋ ಭರವಸೆ ಇದೆ ನನಗೆ. ಆದರೆ ಇನ್ನೊಂದು KRDL ಹಾಗೂ ತುಂಬ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಭಿವೃದ್ಧಿ ಕಾರ್ಯಗಳಲ್ಲಿ ಎರಡು ಮಾತಿಲ್ಲ ಸರ್. ಅವರು ಮುಂದಿನ ದಿನಗಳಲ್ಲಿ ಅವರು ಏನೋ ಒಂದು ಇದರಲ್ಲಿ ಇವರು ಸಚಿವರು ಆಗಬೇಕು ಅನ್ನೋದೇ ನನ್ನ ಕನಸು. ಎಲ್ಲ ಭದ್ರಾವತಿ ಜನರಿಗೂ ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ, ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಶಾಸಕರ ಜೊತೆಗಿರೋಣ, ಅವರನ್ನ ಗೆಲ್ಸೋಣ, ಅತಿ ಹೆಚ್ಚಿನ ಅಂತರದಿಂದ ಗೆಲ್ಲಿಸ್ಬೇಕು ಅಂತ ತಮ್ಮಲ್ಲೆಲ್ಲ ಕಳಕಳಿಯ ಪ್ರಾರ್ಥನೆ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.